ಸ್ಯಾಮ್ಸಂಗ್ ಗ್ಯಾಲಕ್ಸಿ M42 ಲಾಂಚ್ ಆಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನೀವೇನಾದ್ರೂ ಒಂದು 22,000 ರೂಪೀಸ್ ಈ ರೇಂಜಲ್ಲಿ ಒಂದು 5G ಫೋನ್ಗೋಸ್ಕರ ನೋಡ್ತಾ ಇದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M42 ಹೋಗ್ಬೋದು. ಯಾಕಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 750G 5G ಪ್ರೊಸೆಸರ್ ಇದೆ. ಇದು ಮಲ್ಟಿ ಬ್ಯಾಂಡ್ ವಿತ್ 5G ಸಪೋರ್ಟ್ ಮಾಡುತ್ತೆ. ಹಾಗೆ ಇದು 8nm ಪ್ಲಾಟ್ಫಾರ್ಮಲ್ಲಿ ಪ್ರಿಪೇರ್ ಆಗಿರುವಂಥ ಪ್ರೊಸೆಸರ್ ಆಗಿರೋದ್ರಿಂದ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ನಿಮ್ಮ ಡಿವೈಸ್ ಅಂತ ಹೇಳ್ಬೋದು. ಹಾಗೆ ಸ್ಯಾಮ್ಸಂಗ್ ಫೋನ್ ಅಂದ ತಕ್ಷಣ ಇದರಲ್ಲಿರೋ ಹೈಲೈಟೆಡ್ ಫೀಚರ್ಸ್ ಇದರ ಡಿಸ್ಪ್ಲೇಸ್. ಇದರಲ್ಲಿ 6.6 ಇಂಚ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಸ್ಯಾಮ್ಸಂಗ್ ಡಿಸ್ಪ್ಲೇಸ್ ಅಂದ ತಕ್ಷಣ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಡಿಸ್ಪ್ಲೇಸ್ ಇರುತ್ತೆ. ಈ ಸೇಮ್ ಡಿಸ್ಪ್ಲೇಸ್ನೇ ಬೇರೆ ಚೈನೀಸ್ ಕಂಪ್ನೀಸ್ ಓಪೋ ವಿವೋ ಈ ಥರ ಕಂಪ್ನೀಸ್ ಕೂಡ ಸ್ಯಾಮ್ಸಂಗ್ ಇಂದ ಪರ್ಚೇಸ್ ಮಾಡಿ ಅವ್ರ ಮೊಬೈಲ್ ಫೋನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಒಂದು ಬೆಟರ್ ವೀವರ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೋಸ್ಕರ. ಹಾಗೆ ಈ ಫೋನಲ್ಲಿ ಆಂಡ್ರಾಯ್ಡ್ 11 ವಿತ್ 1 UI 3.1 ಜೊತೆಗೆ ನೋಡೋದಕ್ಕೆ ಸಿಗುತ್ತೆ. 1 UI 2.5 ಇತ್ತು, ಈಗ ಜಸ್ಟ್ ಒಂದೆರಡು ತಿಂಗಳಿಂದನೇ ಸ್ಯಾಮ್ಸಂಗ್ ಇಂದ 1 UI 3.1 ಅಪ್ಡೇಟ್ ಮಾಡಿದ್ದಾರೆ. ಇದು ಒಂದು ಫನ್ ಟಚ್ OS ಆಗಿದ್ದು ಇದರಲ್ಲಿ ಹಲವಾರು ಲೇಟೆಸ್ಟ್ ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಹಾಗೆ ಈ ಫೋನ್ ಎರಡು ವೇರಿಯಂಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು 128GB ಇಂಟರ್ನಲ್ ಸ್ಟೋರೇಜ್ 6GB ರ್ಯಾಮ್, ಇನ್ನು ಒಂದು 256GB ಇಂಟರ್ನಲ್ ಸ್ಟೋರೇಜ್ 8GB ರ್ಯಾಮ್ ಜೊತೆಗೆ. ಹಾಗೆ ಒಂದು ಮೊಬೈಲ್ ಫೋನ್ ಅಂದ ತಕ್ಷಣ ಅದರಲ್ಲಿರೋ ಕ್ಯಾಮ್ರಾ ಹೇಗಿರುತ್ತೆ ಅನ್ನೋದು ನಮಗೆ ತುಂಬಾ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾಕಂದರೆ ಕ್ಯಾಮ್ರಾ ತುಂಬಾ ಯೂಸ್ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ, ನಮ್ಮ ಪರ್ಸನಲ್ ಫ್ಯಾಷನ್ಗಿರ್ಬೋದು ಅಥವಾ ಅಕೇಶನಲ್ಲಿ ಎಲ್ಲದಕ್ಕೂ ಕೂಡ. DSLR ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಈಗ. ಸೊ ಇದರಲ್ಲಿ 48 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ವಿತ್ 1.8 ಅಪರ್ಚರ್ ಜೊತೆಗೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ಇದೆ. ಹಾಗೆ 5 ಮೆಗಾಪಿಕ್ಸೆಲ್ ಡೆಪ್ತ್, 5 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಈ 64 ಮೆಗಾಪಿಕ್ಸೆಲ್ ಕ್ಯಾಮ್ರಾದಲ್ಲಿ ನೀವು 4K ರೆಕಾರ್ಡಿಂಗ್ ಮಾಡ್ಬೋದು ಅಪ್ ಟು 30 FPS ವರ್ಗು, 1080p 30 FPS, ಹಾಗೆಯೇ 720p 480 FPS ವರ್ಗು ಮಾಡ್ಬೋದು. ಅಂದರೆ ಸೂಪರ್ ಸ್ಲೋ ಮೋಷನ್ ಏನಾದರೂ ನೀವು ವೀಡಿಯೋಸ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ 720p ನಲ್ಲಿ ನಿಮಗೆ ಬೆಟರ್ ಇರುತ್ತೆ. ಹಾಗೆ ಇದರಲ್ಲಿ 20 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಸೆಲ್ಫಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ವಿತ್ f2.2 ಅಪರ್ಚರ್ ಜೊತೆಗೆ. ಇದರಲ್ಲಿ ನೀವು ಜಸ್ಟ್ 1080p ವರ್ಗೂ ಮಾತ್ರ ರೆಕಾರ್ಡಿಂಗ್ ಮಾಡ್ಬೋದು, 4K ರೆಕಾರ್ಡಿಂಗ್ ಇಲ್ಲ ಫ್ರಂಟ್ ಅಲ್ಲಿ. ಹಾಗೆ ಈ ಫೋನಲ್ಲಿ 5000 mAh ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ ವಿತ್ 15 ವಾಟ್ ಫಾಸ್ಟ್ ಚಾರ್ಜರ್ ಜೊತೆಗೆ. 15 ವಾಟ್ ಫಾಸ್ಟ್ ಚಾರ್ಜರ್ ಸ್ವಲ್ಪ ಕಡಿಮೆ ಆಯಿತು, 25 ವಾಟ್ ಇದ್ದಿದ್ರೆ ಬೆಟರ್ ಇರ್ತಾಯಿತ್ತು ಅಂದ್ಕೊಳ್ತೀನಿ. ಬಟ್ 5000 mAh ನೀವೊಂದು 12 to 15 ಅವರ್ಸ್ ಕಂಟಿನ್ಯೂಸ್ ಆಗಿ ನಿಮ್ಮ ಮೊಬೈಲ್ ಫೋನ್ಸ್ನ ಯೂಸ್ ಮಾಡ್ಬೋದು. ಹಾಗೆ ಈ ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ನೋಡೋದಕ್ಕೆ ಸಿಗುತ್ತೆ. ನೀವೇನಾದರೂ 2 ಸಿಮ್ ಯೂಸ್ ಮಾಡಬೇಕು ಅಂದರೆ ಎಕ್ಸ್ಟೆಂಡೆಡ್ ಮೆಮೊರಿ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ನೀವು 128GB 256GB ಏನು ಇಂಟರ್ನಲ್ ಸ್ಟೋರೇಜ್ ಇದೆ ಇದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅಂದರೆ ಅಪ್ ಟು ನೀವು ಮ್ಯಾಕ್ಸಿಮಮ್ ಮಾಡಬಹುದು. ಬಟ್ ಇಲ್ಲೇನಂದರೆ 1 ಸಿಮ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ನೀವು ಒಂದು SD ಕಾರ್ಡ್ ಹಾಕಬೇಕಂದ್ರೆ ಇದಕ್ಕೆ. ಇಲ್ಲ 2 ಸಿಮ್ನ ಯೂಸ್ ಮಾಡಿ ಇಂಟರ್ನಲ್ ಸ್ಟೋರೇಜ್ ಮಾತ್ರ ಯುಟಿಲೈಸ್ ಮಾಡ್ಕೊಳ್ತೀನಿ ಅಂದರೆ ನೀವು ಮಾಡ್ಬೋದು. ಹಾಗೆ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನೋಡೋದಕ್ಕೆ ಸಿಗುತ್ತೆ. ಪ್ರೀವಿಯಸ್ ಸ್ಯಾಮ್ಸಂಗ್ ಮಿಡ್ ರೇಂಜ್ ಫೋನ್ಸಲ್ಲೆಲ್ಲ ಆಲ್ಮೋಸ್ಟ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನೋಡೋದಕ್ಕೆ ಸಿಗ್ತಾ ಇತ್ತು. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಹಾಗೆ ಇದರಲ್ಲಿ USB Type-C ಪೋರ್ಟ್ ಇದೆ, Type-C ಆನ್ ದ ಗೋ ಕೂಡ ಸಪೋರ್ಟ್ ಇದೆ ಇದರಲ್ಲಿ. ಹಾಗೆ ಈ ಫೋನ್ನ ಸೆನ್ಸಾರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಎಕ್ಸಲರೋಮೀಟರ್, ಪ್ರಾಕ್ಸಿಮಿಟಿ, ಝೈರೋ ಮತ್ತು ಏನೇನು ತುಂಬ ರಿಕ್ವೈರ್ಡ್ ಅಡಿಷನಲ್ ಸೆನ್ಸಾರ್ಸ್ ಬೇಕಾಗಿದೆ ಆ ಕಂಪ್ಲೀಟ್ ಸೆನ್ಸಾರ್ಸ್ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ಫೋನ್ 2 ಕಲರಲ್ಲಿ ನೋಡೋದಕ್ಕೆ ಸಿಗುತ್ತೆ, ಒಂದು ಡಾಟ್ ಬ್ಲ್ಯಾಕ್ ಮತ್ತು ಇನ್ನೊಂದು ಡಾಟ್ ಬ್ಲೂ ಕಲರ್. ಹಾಗೆ ನಾನು ಮೊದಲೇ ಹೇಳಿದಾಗ ಈ ಮೊಬೈಲ್ ಫೋನ್ನ ಪ್ರೈಸ್ 21,999 ಇದೆ ಪ್ರೆಸೆಂಟ್ಗೆ. ನಿಮ್ಗೇನಾದ್ರೂ ಸ್ವಲ್ಪ ದಿನದಲ್ಲೇ ಯಾವುದಾದ್ರೂ ಫೆಸ್ಟಿವಲ್ಸ್ ಅಥವಾ ಆಫರ್ಸಲ್ಲಿ ಸಿಕ್ಕಿದ್ರು ಕೂಡ ಇದನ್ನು ನೋಡ್ಬೋದು. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಒಂದು 1,500-2,000 ರೂಪೀಸ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಆಲ್ಮೋಸ್ಟ್ ಅಮೆಝಾನಲ್ಲಿ. ಇದು ರಿಲೀಸ್ ಡೇಟ್ ಆಗಿರೋದ್ರಿಂದ ನಿಮಗೆ ಎಕ್ಸಾಕ್ಟ್ MRP ಮೆನ್ಷನ್ ಮಾಡಿರ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ M42ನ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಸ್ಪೆಸಿಫಿಕೇಷನ್ಸ್. ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನಲ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಜೈ ಹಿಂದ್, ಒಂದೇ ಮಾತು.